ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ 1/11/2025 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಹರದನಹಳ್ಳಿ ನಂಜುಂಡಸ್ವಾಮಿರವರು, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ. ಇವರು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಮಾತನಾಡಿದರು. ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಶ್ರೀ ನಾಗಶೆಟ್ಟಿ ಸರ್ ಅವರೇ, ಮಾಜಿ SDMC ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮಾಸಟ್ಟಿ ಅವರೇ, ದೇವರಾಜ್ ಸರ್ ಅವರೇ, ಮಾದನಾಯಕ್ ಸರ್ ಅವರೇ, ರಜನಿಕಾಂತ್ ಅವರೇ, ಹಾಗೂ ಇಲ್ಲಿ ತನಕ ನಿಮ್ಮ ಹತ್ತಿಗೋಡು ಊರಿನವರೇ, ಒಬ್ಬರು PDO ಆಗಿ ಬಂದು ಕೊನೆಯಲ್ಲಿ ನಾನು ಮರ್ತುಬಿಟ್ರು ಕೂಡ PDO ಘಟನೆ ಹೇಳಿ ಸರ್ ಅಂತೇಳಿ ನಾನು ಮರ್ತುಬಿಟ್ರೆ, ನಿಮ್ಮ ಮುಂದೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಕೆಲಸವನ್ನು ತೆಗೆದುಕೊಂಡು ಊರಿನ ಅಭಿಮಾನದಿಂದ ಬಂದು 4 ಮಾತುಗಳಾಡಿದಂತಹ PDO ವಿಶ್ವನಾಥ್ ಸರ್ ಅವರೇ, ನಿಮ್ಮನ್ನ ನೋಡುವಾಗ ಒಂದು 5 ನಿಮಿಷ ಪೀಠಿಕೆಯಾಗಿ ಮಾತಾಡಿ ಹೋಗ್ತೇನೆ. ನಾನು ಪ್ರೈಮರಿ ಓದುವಾಗ 7ನೇ ತರಗತಿ ತನಕ ಕಸ ಗುಡಿಸ್ತಿದ್ದೆ. 6ನೇ ಕ್ಲಾಸ್ ಬಂದೆ. ಆಮೇಲೆ ಅಲ್ಲಿ ಅರ್ಧ ವರ್ಷ ಆದ್ಮೇಲೆ ನಾನು ಲೀಡರ್ ಮಾಡಿದ್ರು. 7ನೇ ಕ್ಲಾಸ್ ಮುಗಿಯೋ ತನಕ ಹೆಡ್ ಮಾಸ್ಟರ್ ನನ್ನ ಕೈಲೇ ಕೀ ಕೊಡ್ತಿದ್ರು. ನಾವು 3-4 ಜನ ಇಟ್ಕೊಂಡು ಕಸ ಗುಡಿಸ್ತಿದ್ದೆ ನಮ್ಮ ಅರ್ಧನಡಿ ಶಾಲೆಗೆ. ಆ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಗ ದೊಡ್ಡ ಕುಟುಂಬ, ನಮ್ಮ ತಂದೆ ಅವ್ರನ್ನ ಬೇರೆ ಇಟ್ಟಾಗ ಕಷ್ಟ ಅನ್ನೋದು ಗೊತ್ತಾಯಿತು, ಊಟಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಯಿತು. ನೋಡ್ತಾ ಇರುವಾಗ ನನಗೆ ಈ ಥರ ವಾತಾವರಣ ಸಿಗ್ಲಿಲ್ವಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ ಇವತ್ತು. ಅಂದರೆ ಯೋಚನೆ ಮಾಡಿ, ನೀವು ಇಡೀ ಮೈಸೂರು ಜಿಲ್ಲೆಯಲ್ಲೇ ಅತ್ತಿಗೋಡು ಅನ್ನುವಂತಹ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂದರೆ ಪುಣ್ಯವಂತ ವಿದ್ಯಾರ್ಥಿಗಳು ನೀವು. ನನಗೆ ಅವಕಾಶ ಸಿಗಲಿಲ್ಲ, ನಿಮಗೆ ಸಿಕ್ಕಿದೆ. ಮತ್ತೆ ನಾನು ಬಂದ ತಕ್ಷಣ ಮಾದನಾಯಕ್ ಸರ್ ಅವರು ನನ್ನನ್ನು ಇಡೀ ಗ್ರೌಂಡನ್ನು ನೋಡ್ತಾ ಹೋದ್ನಲ್ಲ, ಶಾಲೆಗಳು ನೋಡಿದ್ನಲ್ಲ. ಇನ್ನು ನನ್ನ ಕಂಪ್ಯೂಟ್ರು ಪರಿಪೂರ್ಣ ಅಲ್ಲ, ಬರೀ 20% ಮಾತ್ರ ಕಂಪ್ಯೂಟರ್ ಗೊತ್ತು ನನಗೆ ಅಷ್ಟೇ. 80% ಕಂಪ್ಯೂಟರ್ ನನಗೆ ಗೊತ್ತಿಲ್ಲ. ಈಗ ನನ್ನ ಮಗನ ಮೇಲೆ ಡಿಪೆಂಡ್ ಆಗೋದು ನಾನು. ಅಂದರೆ ನೀವು ಓದುವಾಗಲೇ 22 ಇದೆ ಕಂಪ್ಯೂಟರ್ಗಳು. ಯು ಆರ್ ಗ್ರೇಟ್. ನೀವು ಅಷ್ಟು ಕಂಪ್ಯೂಟರ್ನು ಕೂಡ ಮಕ್ಕಳಿಗೆ ಆ ಕಂಪ್ಯೂಟರ್ ನಾಲೆಡ್ಜ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅದು ದಯಮಾಡಿ ಅದನ್ನು ಬರ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯಕ್ಕೆ ಅತ್ತಿಗೋಡು ಅನ್ನುವಂಥ ಒಂದು ಶಾಲೆ ಮಾದರಿ ಶಾಲೆಯಾಗಿದೆ ಅನ್ನೋದು ಇಡೀ ರಾಜ್ಯಕ್ಕೆ ತಲುಪಿಸ್ತಾರಲ್ಲ. ಯಾವುದೋ ಒಬ್ಬ ಹುಡುಗ, ಪ್ರತಿಭಾವಂತ ಹುಡುಗ ಸರಿಗಮಕ್ಕೆ ಭಾಗವಹಿಸೋದು ಮಾಡ್ತಾರಲ್ಲ, ಯಾವುದೋ ಒಂದಕ್ಕೆ ಬೆಂಗಳೂರಿಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾರಲ್ಲ, ಆ ಕಾರಣಕ್ಕೆ ನಿಜವಾಗ್ಲೂ ಕೂಡ ಅನ್ಯತಾ ಭಾವಿಸ್ಬಾರ್ದು. ನೀವು ಜನ್ಮ ಕೊಟ್ಟ ಅವ್ರ ಮಕ್ಕಳು ಕೂಡ ಇಷ್ಟು ಪ್ರೀತಿನ ಕೊಡ್ತಾ ಇಲ್ಲ. ಇದನ್ನು ನಾನು ಹೃದಯ ಮುಟ್ಟಿ ಹೇಳ್ತಾ ಇದ್ದೇನೆ. ಜನ್ಮ ಕೊಟ್ಟ ಇಲ್ಲಿ ಕೊಡುವಷ್ಟು ಸಮಯವನ್ನು, ನಿಮಗೆ ತೋರಿಸುವಂಥ ಪ್ರೀತಿಯನ್ನು, ನಿಮಗೋಸ್ಕರ ಖರ್ಚು ಮಾಡ್ತಾ ಇರೋದನ್ನ ಜನ್ಮ ಕೊಟ್ಟ ಮಕ್ಕಳು ಮಾಡ್ತಾ ಇಲ್ಲ. ನಾನು ಕಾರಲ್ಲಿ ಬರಾಗ ಅದನ್ನೇ ಹೇಳಿದೆ, ಸಾಕು ಸರ್, ಒಂದು ಫ್ಯಾಮಿಲಿ ಇದೆ, ನಿಮ್ಗಿಬ್ಬರು 3 ಜನ ಮಕ್ಕಳಿದ್ದಾರೆ, ದಯಮಾಡಿ ಅವ್ರಿಗೂ ಟೈಮ್ ಕೊಡಿ. ಈ ವಾತಾವರಣದಲ್ಲಿ ನೀವು ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಸರ್ಗೆ ಅತ್ತಿಗೋಡು ಅನ್ನೋ ಜಾಗಕ್ಕೆ ಅವರು ಸೇವೆ ಸಲ್ಸಕ್ಕೆ ಬಂದರೆ, ಸೇವೆ ಸಲ್ಲಿಸೋ ಶಾಲೆನೇ ನನ್ನ ಮನೆ, ನನ್ನ ಕುಟುಂಬ, ನನ್ನ ಜಗತ್ತು, ನನ್ನ ಪ್ರಪಂಚ ಅನ್ಕೊಂಡು ಫೋನ್ ಮಾಡಿದ್ರೆ 8 ಗಂಟೆ ಆದರೂ ಕೂಡ ಭಾನುವಾರ ದಿನ ಶಾಲೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಯಾವ ಮಾಸ್ಟರ್ ಇರ್ತಾ ಇದ್ದಾರೆ? ಸರ್ಕಾರಿ ಶಾಲೆ ಮಾಸ್ಟರ್ ಯಾರು ಇರ್ತಾ ಇದ್ದಾರೆ? ಪ್ರೈವೇಟ್ನಲ್ಲಿ 10 ನಿಮಿಷ ಲೇಟಾಗಿ ಬಂದರೆ CL ಹಾಕಿ ಕಳಿಸ್ಬಿಡ್ತಾರೆ. ಪ್ರತಿ ತಿಂಗಳು ಅವ್ರ ಬಗ್ಗೆ ಏನು ನಡೀತಾ ಇದೆ, ಯಾವ ಥರ ಪಾಠ ಮಾಡ್ತಾ ಇದ್ದಾರೆ ಅಂತೆಲ್ಲ ಅವರು ರಿಸರ್ಚ್ ಥರ ಮಾಡ್ತಿರ್ತಾರೆ. 3 ತಿಂಗಳ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ 2 ತಿಂಗಳ ಕೆಲಸ ಮಾಡಿದ್ರೆ 3 ತಿಂಗಳು ಕಳಿಸ್ಬಿಡ್ತಿರ್ತಾರೆ. ನೋಡೋದೇ ಇಲ್ಲ ಅವ್ರ ಸಂಸಾರ, ಮಕ್ಕಳು ಏನಿಲ್ಲ. ಇಲ್ಲ, ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ, ಹೋಗಿ ಅಂದ್ಬಿಡ್ತಾರೆ. ಆದರೆ ನಾಗಶೆಟ್ಟಿ ಸರ್ ಬಹಳ ಪ್ರೀತಿಯಿಂದ ನಿಮ್ಮನ್ನ ನೋಡ್ಕೊತಾ ಇದ್ದಾರೆ, ಶಿಕ್ಷಕರನ್ನ ನೋಡ್ಕೊತಾ ಇದ್ದಾರೆ ಅಲ್ವಾ. ನಾನು ಅಪಾಯಿಂಟ್ ಆದ ತಕ್ಷಣ
ಪಿರಿಯಾಪಟ್ಟಣ ತಗೊಂಡಿದ್ದೀನಿ ಸರ್. ತಗೊಂಡು ಪರಿಚಯ ಮಾಡ್ಕೊಂಡು ನಿಮ್ಮದು ಪಿರಿಯಾಪಟ್ಟಣ ಕಡೆ ಬರ್ತದಲ್ಲ ಅಂತೆಲ್ಲ ಕೇಳ್ಕೊಂಡೆ ನಾನು. ಸುಮಾರು 2 ತಿಂಗಳಿಂದಲೂ ಕೂಡ ನಾನು ಇಲ್ಲಿ ಬರಬೇಕು ಅಂತ ನನಗೆ ಆಸೆ. ಆಮೇಲೆ ಆ ಸಮಯ ಅವಕಾಶಗಳಾಗ್ತಿರಲಿಲ್ಲ. ಕೊನೆಗೆ ನಿನ್ನೆ HD ಕೋಟೆ ಯಾವುದೋ ಒಂದು ಭಾಷಣ ಮಾಡಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಮತ್ತೆ ನಿನ್ನೆ ಒಬ್ಬ ಹುಲಿ ಹೊಡೆದ್ಬಿಟ್ಟಿದೆ ಇನ್ನೊಬ್ಬನ್ನ. ಆ ಕಾರಣಕ್ಕೆ ಆ ಊರಲ್ಲಿ ಸಿಂಪಲ್ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅರ್ಧ ದಾರಿಗೆ ಹೋಗಿದ್ದು ಬರ್ತಾ ಇದೆ. ನಾನು ಸರ್ ಬರ್ತೀನಿ ಸರ್ ಅಂತ ಅವ್ರಿಗೆ ಹೇಳಿದೆ. ಯಾಕಂದ್ರೆ ಅವರು PK ರಾಜಶೇಖರ್, ಸಾಮಾನ್ಯವಾಗಿ PK ರಾಜಶೇಖರ್ ಯಾರನ್ನೂ ಒಪ್ಕೊಳ್ಳೋದಿಲ್ಲ. ಕೃಷ್ಣಮೂರ್ತಿ ಅಂತೇಳಿ ಒಬ್ರು, ಅವರು ನಮ್ಮ ಥರನೇ ಭಾಳ ಬಡತನಿಂದ ಹುಟ್ಟಂಥವ್ರು ಆಯ್ತಾ. ಓದಿಸ್ತಾರೆ, ಫೀಸ್ ಕಟ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಬಿಟ್ಬಿಟ್ಟು ಸ್ಕೂಲ್ಗೆ ಬರಲ್ಲ ಅಂತೇಳಿ ಕರ್ಕೊಂಡು ಬರ್ತಾರೆ, ಕಾಲೇಜಿಗೆ ಸೇರಿಸ್ತಾರೆ, ಆ ಫೀಸೆಲ್ಲ ಕಟ್ತಾರೆ. ಅವರು ಮನೆ ಕಟ್ಟಾಗ ಅವರ ಗುರುಗಳನ್ನ ಕಾರಲ್ಲಿ ಕರ್ಕೊಂಡೋಗಿ ಆ ಕಾರ್ ಡೋರ್ ತೆಗೆದು ಮನೆ ತೋರಿಸಿದ ತಕ್ಷಣ ಆ ಮನೆ ಹೆಸರೇ PK ರಾಜಶೇಖರ್ ಅಂತ ಕಟ್ಟಿದ್ದಾರೆ. ಇದು ಗುರು ಶಿಷ್ಯರ ಬಾಂಧವ್ಯ. ಇವತ್ತು ಸರ್ ಮಾಡ್ತಾ ಇರುವಂಥದ್ದನ್ನ ನೀವು ಮುಂದೆ ದೊಡ್ಡವರಾಗಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಿರಲ್ಲ, ಅದು ದೊಡ್ಡ ಪ್ರತಿಫಲ ಅಂದ್ರಪ್ಪ. ಅವ್ರು ಹೇಳ್ತಾ ಇದ್ರು ನಮ್ಮನ್ನ ತಿದ್ದಬೇಕು, ಇಲ್ಲ ಸಣ್ಣ ಪುಟ್ಟ. ಇಲ್ಲಿ ನೋಡ್ಕೊಂಡು ನನ್ನ ಕಾಲೇಜಿನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತಿರಲಿ, ಡಿಗ್ರಿ ಕಾಲೇಜ್ ನೀವು ನನ್ನ ಸ್ಟೂಡೆಂಟ್ ಆಗ್ತೀರಾ, ಯಾರಾದರೂ ಬರ್ತೀರಾ. ಯಾಕೆ ಇನ್ನೂ 8 ವರ್ಷ ಅಲ್ಲೇ ಇರ್ತೀನಿ ನಾನು ಪಿರಿಯಾಪಟ್ಟಣ ಡಿಗ್ರಿ ಕಾಲೇಜಲ್ಲಿ. ಯಾರಾದರೂ ಒಬ್ರು ಬಂದು ಸರ್ ನೀವು ನಮಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಷಣ ಮಾಡ್ತಾ ಇದ್ರಿ ಸರ್ ಬಂದು ಅಂತ ನೀವು ಹೇಳ್ತೀರಾ. ಒಬ್ಬ ಡಾಕ್ಟರ್ ರಾಜ್ಕುಮಾರ್, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, 100 ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು. PDO ಹೇಳಿದ್ರು, ರಾಜ್ಯದ ಎಲ್ಲೆಲ್ಲೋ ಹೋಗಿದ್ದೆ, ನನಗೆ ಅತ್ತಿಗೂಡು ಅಂದರೆ ಒಂದು ಹೆಮ್ಮೆ ಅಂತ. ನಿಮಗೂ ಹಂಗೆ ಅನ್ನಿಸ್ಬೇಕು. ರಾಜ್ಕುಮಾರ್ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜರು ಕೂಡ ಮೆರೆನಿಲ್ಲ, ಆ ಥರ ಇದ್ದಂಥ ರಾಜ್ಕುಮಾರ್. ಅವ್ರು ಹೇಳೋದು 100 ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ. ವಿಷ್ಣುವರ್ಧನ್ ಏನು ಹೇಳ್ತಾರೆ, ಕಲ್ಲಾದರೆ ನಾನು ಬೇಲೂರ ಗುಡಿಯಲ್ಲಿ ಇರುವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗುವೆ. ನಾವು ಯಾರು ನೆರಳಾಗ್ತೀವಿ? ಯಾರು ನೆರಳಾಗ್ಬೇಕು? ನಾವು ಸಮಾಜಕ್ಕೆ ನೆರಳಾಗ್ಬೇಕು ಅಲ್ವಾ? ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಸಾವಿರಾರು ಇರುವಂತಹ ಭಾಷೆಯನ್ನ, ಏನಪ್ಪಾ ನಾನು ಮಾತಾಡ್ತಾ ಇದ್ದೀನಲ್ಲ, ಇಡೀ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿದ್ರು ಕೂಡ 2000 ವರ್ಷದಿಂದ ಒಂದು ಭಾಷೆ ಇಲ್ಲಿ ತನಕ ಬರ್ತಾ ಇದೆ. ಇಡೀ ಜಗತ್ತಿನಲ್ಲಿ ಈ ಭಾಷೆಗೆ ಇರುವಂತಹ ಒಂದು ಪುಷ್ಟಿ, ಒಂದು ಮೌಲ್ಯ, ಒಂದು ಗುಣ, ಒಂದು ಶ್ರೇಷ್ಠತೆ, ಇದನ್ನ ಸಿಹಿ ಅಂತ ಕರಿತೀವಿ, ಜೇನು ಅಂತ ಕರಿತೀವಿ. ಹಾಲಿನ ಹೊಳೆಯೋ, ಜೇನಿನ ಮಳೆಯೋ, ಸುದೆಯೋ ಕನ್ನಡ ಸವಿನುಡಿಯೋ, ಸವಿನುಡಿ ಅಂತ ಕರಿತೀವಿ. ಬೇರೆ ಭಾಷೆ ಯಾವುದನ್ನು ಕೂಡ ಈ ಮಟ್ಟಕ್ಕೆ ನಾವು ಕರೆಯೋದಿಲ್ಲ. ಅಂತಹ ಅಸ್ಮಿತೆ, ಅಂತಹ ಪ್ರಭಾವ, ಅಂತಹ ಕ್ರಿಯಾಶೀಲತೆ ಇದೆ ನೋಡಿ. ಒಂದು ಹಾಡು ಬರ್ತದೆ, ಇನಿಯ ಎಂದು ಕರೆಯಲೇ ನನ್ನೆದೆಯಾಳದಲ್ಲಿ ನೆಲೆಸಿರುವ ದೇವನೇ, ಏನೆಂದು ಕರೆಯಲಿ ಏನೆಂದು ಬರೆಯಲಿ, ಗೆಳೆಯ ಪ್ರಿಯ ಗೆಳೆಯ ಒಲವಿನ ಗೆಳೆಯನೇ ನಿನಗೆ ಕೈ ಮುಗಿಯುವೆ ಅಂತ ಹೇಳಕ್ಕಾಗತ್ತೆ ಇಂಗ್ಲಿಷಲ್ಲಿ ಆ ಪದವನ್ನ? ಏನಪ್ಪ ಇಂಗ್ಲಿಷಲ್ಲಿ ಹೇಳಕ್ಕಾಗತ್ತ? ಎಷ್ಟು ಚೆನ್ನಾಗಿ ಆ ಪ್ರೀತಿ ಅನ್ನೋದನ್ನು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ? ನಿಮಗೆ ಆ ಕನ್ನಡ ಭಾಷೆಯ ಶ್ರೇಷ್ಠತೆ ಇದೆಯಲ್ಲ, ಈಗ ನೀವು ಮಾತಾಡ್ತಾ ಇರ್ತೀರ, ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕೂ ಕನ್ನಡ ಭಾಷೆ ಮಾತಾಡೋಕೆ ಇದೆಯಲ್ಲ, ಬಹಳ ವ್ಯತ್ಯಾಸ ಇದೆ. ಪಂಪ ಏನ್ ಹೇಳ್ತಾನೆ ಗೊತ್ತಾ? ಆರಂಕುಶವಿಟ್ಟೋಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ, ಮೇಲ್ದುಂಬಿಯಾಗಿ ಪಾಡುವ ಕೋಗಿಲೆಗೆ ಪುಟ್ಟುವುದೋ ಬನವಾಸಿ ದೇಶದೊಳ್. ಏನ್ ಹೇಳ್ತಿರ್ತಾನೆ? ಆರಂಕುಶವಿಟ್ಟೋಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ, ಮುಂದಿನ ಸತ್ರು ಕೂಡ ಮೇಲ್ದುಂಬಿಯಾಗಿ ಪಾಡುವ ಕೋಗಿಲೆಯಾಗಿ ಪುಟ್ಟುವುದೋ ಬನವಾಸಿ ದೇಶದೊಳ್ ಅಲ್ವಾ? ಅವತ್ತು ಕರ್ನಾಟಕ ಅಂತ ಕರಿತೀನಿಲ್ಲ, ಬನವಾಸಿ ದೇಶ ಅಂತ ಕರಿತಿರು, ಹಂಪೆ ಅಂತ ಕರಿತಾ ಇದ್ರು, ಹೊಯ್ಸಳ ಸಾಮ್ರಾಜ್ಯ ಅಂತ ಕರಿತಾ ಇದ್ರು, ಕಲ್ಯಾಣ ಕರ್ನಾಟಕ ಅಂತ ಕರಿತಾ ಇದ್ರು ಅಲ್ವಾ? ಇವತ್ತು ನಾವು ಬಹಳ ಹೆಮ್ಮೆಯಿಂದ ಕರ್ನಾಟಕ, ಯಾವ ಹಳ್ಳಿಯ ಹೆಸರಲ್ಲ, ಯಾವ ಊರ ಹೆಸರಲ್ಲ, ಅದು ಇದು ಒಂದು ಜನರ ಹೃದಯ. ಕರ್ನಾಟಕ ಅಂದ್ರೆ
ಕರ್ನಾಟಕ ಅಂದ್ರೆ ಆ ಒಂದು ರಾಜ್ಯದಲ್ಲಿರುವಂತ ಒಂದು ಅಸ್ಮಿತೆ, ಆ ರಾಜ್ಯದ ಜನರ ಉಸಿರು ಕನ್ನಡ. ಆ ಕಾರಣಕ್ಕೆ ನಾವು ಕರ್ನಾಟಕ ಅನ್ನೋದು ನಮ್ಮ ಹೆಮ್ಮೆ. ನಿಮ್ಗೆ ಗೊತ್ತಿದೆ, ಭಾಷೆ ಮತ್ತು ಜನಾಂಗದ ವಿಚಾರಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ, 540ಕ್ಕೂ ಹೆಚ್ಚು ಪ್ರಾಂತ್ಯಗಳಿತ್ತು ಈ ಭಾರತ ದೇಶದಲ್ಲಿ. ಅವರೆಲ್ಲ ನಾವು ಅಖಂಡ ಭಾರತ ದೇಶವಾಗಿ ಮಾಡ್ಕೊಂಡ್ವಿ. ಆಗ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಬೇಕು ಅಂತ ಬರ್ತದೆ. ಭಾಷೆ ತಗೋಬೇಕು, ಜನಾಂಗ ತೆಗೆದುಕೊಳ್ಬೇಕು, ಧರ್ಮ ತೆಗೆದುಕೊಳ್ಬೇಕು. ನೋಡಿ, ಭಾಷೆ ಆದ್ರ ಮೇಲೆ ರಾಜ್ಯ ಮಾಡಬೇಕು, ಜನಾಂಗದ ಆದ್ರ ಮೇಲೆ ರಾಜ್ಯ ಮಾಡಬೇಕು, ಧರ್ಮದ ಆದ್ರ ಮೇಲೆ ರಾಜ್ಯ ಮಾಡಬೇಕು ಅಂತ ಕಂದಾಗ ಆಗ ತೆಗೆದುಕೊಳ್ಳೋದೆ ಭಾಷೆ. ನೀವು ಮಾತೇ ಬರ್ತಾ ಇಲ್ಲ, ಹೇಗೆ ಬದುಕ್ತಾ ಇದ್ರಿ ಯೋಚನೆ ಮಾಡ್ರಿ. ನಿಮ್ಗೆ ಕಣ್ಣೇ ಕಾಣ್ತಾ ಇರಲಿಲ್ಲ, ಹೇಗೆ ಬದುಕ್ತೀರಿ ಯೋಚನೆ ಮಾಡಿ ಅಲ್ವಾ? ಕಣ್ಣೇ ಇಲ್ಲ, ಈ ಜಗತ್ತನ್ನ ಹೆಂಗೆ ನೋಡ್ತೀರಿ ನೀವು? ಭಾಷೆನೇ ಇಲ್ಲ, ಹೇಗೆ ನೋಡ್ತೀರಿ? ಹೇಗೆ ಮಾತಾಡ್ತಿದ್ರಿ? ಹೇಗೆ ಹೇಳ್ತಾ ಇದ್ರಿ ನಿಮ್ಮ ಭಾವನೆಗಳನ್ನ? ಒಂದು ಭಾಷೆ ಒಬ್ಬ ಮನುಷ್ಯನ ಭಾವನೆಗಳನ್ನ ಅಭಿವ್ಯಕ್ತಪಡಿಸುವ ಸಾಧನ. ಭಾಷೆ ಅಂದ್ರೇನು? ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿಗಳನ್ನ ಅಭಿವ್ಯಕ್ತಪಡಿಸುವಂತಹ ಸಾಧನ, ಸಂಪರ್ಕ, ಸೇತುವೆ ಅಲ್ವಾ? ನಿಜವಾಗ್ಲೂ ಕೂಡ ಇಂಥ ಕಣ್ಣು, ಇಂಥ ಕಿವಿ, ಇಂಥ ಕೈ ಕಾಲು ಕೊಟ್ಟಂತ ನಮ್ಮ ದೇವರು ಯಾರು? ತಂದೆ ತಾಯಿ. ನಮಗೆ ಜ್ಞಾನ ಕೊಟ್ಟವ್ರು ಯಾರು? ಅಕ್ಷರ ಕಲಿಸ್ತವ್ರು ಯಾರು? ಎರಡನೇ ದೇವರು, ಅವರು ಗುರುಗಳು. ನಮಗೆ ಎರಡನೇ ದೇವರು. ಗೊತ್ತಾಯ್ತಾ? ಮೊಟ್ಟ ಮೊದಲು 1905ರಲ್ಲಿ ಬಂಗಾಳ ವಿಭಜನೆ ಆಗ್ತದೆ. ಬಂಗಾಳದಲ್ಲಿ ಇಡೀ ಭಾರತ ದೇಶದಲ್ಲೇ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಕೂಗು ಬರ್ತದೆ. ಆಗ 1905ರಲ್ಲಿ ಆದಂತಹ ಇಡೀ ಭಾರತ ದೇಶಕ್ಕೆ ಮುನ್ನುಡಿಯೇ ಬಂಗಾಳ ದೇಶ. ಅಲ್ಲಿಂದ ಪ್ರತ್ಯೇಕ ರಾಜ್ಯದ ಕೂಗು ಬರ್ತದೆ. ಕರ್ನಾಟಕದಲ್ಲಿ ಇಂಥ ಜಾಗೃತಿ ಅನ್ನೋದು ಯಾವಾಗ ಗೊತ್ತಾ? 1799. ಎಷ್ಟು? 1799. ಟಿಪ್ಪು ಸುಲ್ತಾನ್ ಸತ್ತ ನಂತರ ಇಡೀ ರಾಜ್ಯದಲ್ಲಿ ಕರ್ನಾಟಕದ ಏಕೀಕರಣ ಪ್ರಾರಂಭ ಆಗ್ತದೆ. ಕರ್ನಾಟಕ ನಮ್ಗೆ ಯಾಕೆ ಬೇಕು ಅಂದರೆ, ನಮ್ಮದೇ ಆದಂತಹ ಸಾವಿರಾರು ವರ್ಷದ ಸಂಸ್ಕೃತಿ ಇದೆ, ನಮ್ಮದೇ ಆದಂತಹ ಜನಸಮುದಾಯ ಇದೆ, ನಮ್ಮದೇ ಆದಂಥ ಒಂದು ಪರಿಸರ ಇದೆ. ಆ ಕಾರಣಕ್ಕೆ ಕನ್ನಡ ಅನ್ನೋದು ಇನ್ನು ಸಾವಿರಾರು ವರ್ಷ ಇರಬೇಕು ಅಂದರೆ ನಮ್ಮದೇ ಆದಂಥ ಕನ್ನಡ ರಾಜ್ಯೋತ್ಸವ ಹೆಚ್ಚು ಹೆಚ್ಚು ಆಚರಣೆ ಆಗಬೇಕು. ಕನ್ನಡ ಭಾಷೆಯನ್ನು ಉಳಿಸುವಂಥ ದಿಕ್ಕನ್ನು ನಾವು ಕೆಲಸ ಮಾಡಬೇಕು. ನಿಮ್ಮ ಊರು ನಿಮಗೆ ಹೆಮ್ಮೆ ಆಗಬೇಕು. ಹಂಗೆ ಕರ್ನಾಟಕ ಅಂದರೆ ನನ್ನ ಹೆಮ್ಮೆ, ಕರ್ನಾಟಕ ಅಂದರೆ ನನ್ನ ಹೆಮ್ಮೆ. ಇಡೀ ಭಾರತ ದೇಶದ ಕರ್ನಾಟಕದ ಪ್ರತಿನಿಧಿಯಾಗಿ ನೀನು ಹೋದರೆ ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆನೋ, ಪಿರಿಯಾಪಟ್ಟಣ ತಾಲೂಕು, ಅತ್ತಿಗೋಡು ಅಂತ ಹೇಳಲ್ಲ, ಕರ್ನಾಟಕ. ಇಡೀ ದೇಶವನ್ನು ಪ್ರತಿನಿಧಿಸಿ ನೀನು ಬೇರೆ ರಾಷ್ಟ್ರಕ್ಕೆ ಹೋದ್ರೆ ಎಲ್ಲಿಂದ ಬಂದಿದೆಯಾ ನೀನು? ಭಾರತ. ನಿನ್ನ ಹೆಸರು ಬಿಟ್ಟರೆ ನೀನು ಎಲ್ಲಿಂದ ಬಂದೆ ಅಂದರೆ ಇಂಡಿಯನ್ ಅಥವಾ ಭಾರತ ಅಂತ ಹೇಳ್ತೀಯ. ಹಾಗೆ ನನ್ನ ತಂದೆ ತಾಯಿಗೆ ಒಂದು ಅಸ್ಮಿತೆ ಇದೆಯಲ್ಲ, ನನ್ನ ಅಜ್ಜ ಮುತ್ತಾತನಿಗೆ ಒಂದು ಅಸ್ಮಿತೆ ಇದೆಯಲ್ಲ, ಅದು ಕನ್ನಡದ ಅಸ್ಮಿತೆ. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕವನ್ನ ಅನೇಕ ಭಾಗಗಳು, ಹೈದರಾಬಾದ್ ಕರ್ನಾಟಕ, ಅಲ್ಲಿ ನಿಜಾಮರಿದ್ರು, ಮರಾಠರು ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ರು ನಮ್ಮ ಕರ್ನಾಟಕವನ್ನ. ನಂತರ ಹೈದರಾಬಾದ್ ಕರ್ನಾಟಕ ಇರ್ತದೆ, ಮದ್ರಾಸ್ ಕರ್ನಾಟಕ ಇರ್ತದೆ, ಮುಂಬೈ ಕರ್ನಾಟಕ ಇರ್ತದೆ, ಏನಪ್ಪಾ ಮೈಸೂರು ಕರ್ನಾಟಕ ಇರ್ತದೆ. ಇವತ್ತು ಕೂಡ ನೀವು ಬೋರ್ಡ್ ಮೇಲೆ ಬರೀತಾ ಇರಲ್ಲ ಅ ಆ ಇ ಈ ಉ ಅಂತ ಬಹಳ ಅಂದವಾಗಿ ಅಂತಹ ಸುಂದರವಾದಂತಹ ಅಕ್ಷರವನ್ನ ಕೊಟ್ಟವರು ಮೈಸೂರು ಅರಸರು. ಅಲ್ಲಿ ತನಕ ನಮ್ಮ ಲಿಪಿ ಬೇರೆ ತರ ಇತ್ತು. ಇವತ್ತು ಮುದ್ದಾಗಿ ಉತ್ತಲೇಖನ ಬರೋದಕ್ಕೆ ನೀವು ಪ್ರಶಸ್ತಿ ತಗೊಂಡಲ್ಲಪ್ಪ, ಅಂತಹ ಮುದ್ದಾದ ಕನ್ನಡ ಅಕ್ಷರವನ್ನ ಕೊಟ್ಟಂತ ಕೀರ್ತಿ ಮೈಸೂರಿಗೆ ಸಲ್ತದೆ, ಮೈಸೂರು ಅರಸರಿಗೆ ಸಲ್ಲಿಸುತ್ತೆ ಅಲ್ವಾ? ಮತ್ತೆ ಕನ್ನಡವನ್ನೇ ಬೋಧಿಸಬೇಕು ಅಂತ ಮೊಟ್ಟ ಮೊದಲು ಹೋರಾಟ ಮಾಡಿದಂಥವರು ಡೆಪ್ಯೂಟಿ ಚನ್ನಬಸಪ್ಪ. ಬಾಂಬೆ ಪ್ರೆಸಿಡೆನ್ಸಿಲಿ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಕೂಡ ಮಾತಾಡಬೇಕು, ಕನ್ನಡವನ್ನು ಕೂಡ ಬರೀಬೇಕು, ಕನ್ನಡ ಕೂಡ ಓದಬೇಕು ಅಂತ ಮೊಟ್ಟ ಮೊದಲು ಹೋರಾಟ ಮಾಡಿದವರು ಡೆಪ್ಯೂಟಿ ಚನ್ನಬಸಪ್ಪನವರು. ಇವತ್ತು ನಾವೆಲ್ಲರೂ ಕೂಡ ಇಂಗ್ಲೀಷನ್ನು ಕಲ್ತ್ಕೊಂಡಾಗ ನಾವು ಇಂಗ್ಲೀಷನ್ನು ಮಾತಾಡ್ತೀವಿ ಅಲ್ವಾ? ಗೊತ್ತಿದೆಯಾ ಇಂಗ್ಲೀಷ್ನ ಆದಿಕವಿ ಯಾರು? ಇಂಗ್ಲಿಷ್ ಭಾಷೆಯ ಆದಿಕವಿ
ಯಾರು? ಚಾಸರ್ ಅಲ್ವಪ್ಪ, ಚಾಸರ್ ಗೊತ್ತಿದೆಯಾ? ಅವ್ರ ಕಾಲ 1340 1400. ಇಂಗ್ಲಿಷಿನ ಆದಿಕವಿಯ ಕಾಲ 1340. ಪಂಪನ ಕಾಲ 941. 941. 400 ವರ್ಷಕ್ಕಿಂತ ದೊಡ್ಡವನು ಪಂಪ. ನಮ್ಮ ಪಂಪ ಹುಟ್ಟುವಾಗ ಇಂಗ್ಲಿಷ್ ಭಾಷೆನೇ ಇರಲಿಲ್ಲ. ಏನಪ್ಪ, ನಾವು ಕನ್ನಡ ಮಾಧ್ಯಮ ಅಂತ ತಾತ್ಸಾರ ಮಾಡ್ತೀವಿ, ಕನ್ನಡ ಭಾಷೆ ಅಂತ ತಾತ್ಸಾರ ಮಾಡ್ತೀವಿ. ಇಡೀ ಜಗತ್ತಿನಲ್ಲಿ ಚಾಸರ್ ಹುಟ್ಟೋಕ್ಕಿಂತ 400 ವರ್ಷದ ಹಿಂದೆ ಪಂಪ ಹುಟ್ಟಿ ಆದಿಪುರಾಣ ಮತ್ತು ಮಹಾಭಾರತ 2 ಕಾವ್ಯಗಳನ್ನು ಬರೆದೊಟ್ಟೋಗಿದ್ದ. ಒಪ್ಕೋತೀರಾ? ಒಪ್ಕೋಬೇಕಲ್ಲ, ಸತ್ಯ ಅಲ್ಲ, ಆಯ್ತಾ? ಪಂಪ ಶೇಕ್ಸ್ಪಿಯರ್ 1564. ಗೊತ್ತಿದೆಯಲ್ವ ನಿಮಗೆ? 1564 ಕಾಲಘಟ್ಟವನ್ನ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕ ಕನ್ನಡ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಕರಿತೀವಿ ನಾವು. ಹಳಗನ್ನಡ, ಪ್ರಾಚೀನ ಕನ್ನಡ ಹೋಗಿ ನಡುಗನ್ನಡ ಸಾಹಿತ್ಯ ವಿಜೃಂಭಿಸ್ತಾ ಇತ್ತು. ರತ್ನಾಕರ ವರ್ಣಿ, ಲಕ್ಷ್ಮೀಶ, ರಾಘವಂಕ, ಹರಿಹರ ಅಲ್ವಾ? ಗೊತ್ತಿದೆ ಹರಿಹರ? ಅನಿಲಂ ಕರಗದ ಸೂರ್ಯಂ ಪುಟ್ಟದ ಎನ್ನವ್ವ ಸಂಪಿಗೆ ನೀವ ಪಸಪೂವ ಕೊಂಡೊಯ್ಯುವ ಶಿವನ ಮುಡಿಗೆ ಬಾರವ್ವ ಎನ್ನವ್ವ ಸಂಪಿಗೆ. ನೋಡ್ರಿ, ಹೂನ ಒಬ್ಬ ಗಂಡು ಕವಿ ಒಂದು ಗಿಡದ ಬಳಿ, ಹೂವಿನ ಬಳಿ ಹೋಗಿ ಕೇಳ್ತಾನೆ, ಎನ್ನವ್ವ ಸಂಪಿಗೆ ನೀವ ಪಸಪೂವ ಕೊಂಡೊಯ್ಯುವ ಶಿವನ ಮುಡಿಗೆ ಬಾರವ್ವ ಎನ್ನವ್ವ ಸಂಪಿಗೆ. ಹೂವಿನ ಬಳಿ ಹೋಗಿ ಹೂನ್ ಕೇಳೋದು. ಅನಿಲಂ ಕರಗದ ಸೂರ್ಯಂ ಪುಟ್ಟದ, ಇನ್ನೂ ಕೂಡ ನಿನ್ನ ಗಾಳಿ ಬಂದು ಆ ಎಲೆ ಮೇಲೆ ಇರುವಂತ ನೀರು ಹಾರೋ ಮುನ್ನ ಸೂರ್ಯ ನಿನ್ನನ್ನು ಮುಟ್ಟಕ್ಕಿಂತ ಮುಂಚಿತವಾಗಿ ಸಂಪಿಗೆ ಎನ್ನವ್ವ ಬಾ, ಬೇಗ ತೆಗೆದುಕೊಂಡೋಗಿ ನಿನ್ನ ಶಿವನ ಮುಡಿ ತಗೊಂಡೋಗ್ತೀನಿ ಅಂತ ಹೇಳ್ತಾನೆ ಹರಿಹರ. ಅವನು ಇದ್ದಂತ ಕಾಲಘಟ್ಟದಲ್ಲಿ ಶೇಕ್ಸ್ಪಿಯರ್ ಬರ್ತಾರೆ. ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ 1936 ಕರ್ನಾಟಕದ ಏಕೀಕರಣ ಸಮ್ಮೇಳನ ನಡೀತದೆ ಬೆಳಗಾವಿಯಲ್ಲಿ. ಏನಪ್ಪಾ, 1937 ಅಕ್ಟೋಬರ್ 10 ಕರ್ನಾಟಕ ಏಕೀಕರಣ ಆಗ್ತದೆ. ಕರ್ನಾಟಕದ ಏಕೀಕರಣ ಈಗಲಲ್ಲ, 1937 ಪ್ರಾರಂಭ ಆಗ್ತದೆ. ಇವತ್ತೇ ನಮ್ಮ ಕನ್ನಡ ರಾಜ್ಯೋತ್ಸವ ಆದಂಗೆ ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. 1946 10ನೇ ಕರ್ನಾಟಕ ಏಕೀಕರಣ ನಡೀತದೆ. ಇಲ್ಲಿ ಮುಂಬೈನಲ್ಲಿ ನಡೀತದೆ. ನಾನು ಹೇಳುವಾಗ ಯಾಕೆ ಸರ್ ಮುಂಬೈ ಅಂದ್ರೆ, ಅವೆಲ್ಲ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಂತ ಹೆಡ್ ಕ್ವಾರ್ಟರ್ಸ್. ತಿಳ್ಕೊಳ್ರಿ, ಮಡಿಕೇರಿ ಅಂತಿದೆಯಲ್ಲ, ಕಾವೇರಿ ನದಿ ಹರಿಯೋದು ಬಿಟ್ರೆ ಜನನೇ ಇರಲಿಲ್ಲ ಅಲ್ಲಿ. ಬ್ರಿಟಿಷರು ತಮ್ಮ ಮೋಜು ಮಸ್ತಿಗೋಸ್ಕರ ಬಂದು ಸೇರ್ಕೊಂಡಂತ ಜಾಗ ಅದು. ಅಲ್ಲಿ ಕಾಡಲ್ಲಿದ್ದಂಥ ಜನಗಳನ್ನೆಲ್ಲ ಕೂಡ ಅವ್ರು ಅಲ್ಲಲ್ಲಿ ಕೆಲಸಕ್ಕೆ ತಕ್ಕ ಬಂದು ಇಟ್ಟು ಇವತ್ತು ಮಡಿಕೇರಿ ಅನ್ನುವಂತಹ ಒಂದು ಸ್ಥಳ ಆಗಿದೆ. ನೋಡಿ, 1957 ಬಹಳ ನೆನಪಾಗಿಟ್ಕೊಂಡಿದ್ನ. 1957 ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತ ಒಬ್ಬ ದೊಡ್ಡ ತೆಲುಗು ಭಾಷೆ ಹೋರಾಟಗಾರ ಇರ್ತಾನೆ. ಎಷ್ಟು ದಿನ ಉಪವಾಸ ಇರ್ತಾನೆ ಗೊತ್ತಾ? ಅವನು 47 ದಿನ ಉಪವಾಸ ಇತ್ತು, 48ನೇ ದಿನ ಸತ್ತೋಗ್ಬಿಡ್ತಾನೆ ಅವನು. ಆಗ ಇಡೀ ಆಂಧ್ರ ಪ್ರದೇಶ ದೊಡ್ಡ ಗಲಾಟೆ ಆಗ್ಬಿಡ್ತದೆ. ಎಲ್ಲ ಕಡೆ ಬೆಂಕಿ ದಾಂಧಲೆ ಮಾಡ್ಬಿಡ್ತಾರೆ. ಆಗ ಜವಾಹರ್ಲಾಲ್ ನೆಹರು ಭಯ ಪಟ್ಟು ಬಿಡ್ತಾರೆ. ಆಗ ತಕ್ಷಣ ಆ ಆಂಧ್ರ ಪ್ರದೇಶವನ್ನ ಪ್ರತ್ಯೇಕ ರಾಜ್ಯವಾಗಿ ಕೊಟ್ಬಿಡ್ತಾರೆ. 1953 ಕರ್ನಾಟಕದಲ್ಲಿ ಕಾವು ಹೆಚ್ಚಾಗ್ತದೆ. ಫಸಲ್ ಆಲಿ ಅಂತೇಳಿ ಅಧ್ಯಕ್ಷತೆಯಲ್ಲಿ ಭಾಷಾವರ ಆಯೋಗವನ್ನು ರಚನೆ ಮಾಡ್ತಾರೆ. ಆಗ 1950 ನವೆಂಬರ್ 1 ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ತಾರೆ. ಆಗ ಅದು ಮೈಸೂರು ಜಿಲ್ಲೆ ಅಂತ ಘೋಷಣೆ ಆಗ್ತದೆ. ಎಷ್ಟು ಜಿಲ್ಲೆ ಇತ್ತು ಗೊತ್ತಾಗ? 19 ಜಿಲ್ಲೆ ಇತ್ತು. ಯಾವಾಗ? ಅವಾಗ 1973 ನವೆಂಬರ್ 1. ನಾವೆಲ್ಲ ಕೂತ್ಕೊಂಡು ಓದ್ತಾ ಇದೀವಲ್ಲ, ದೇವರಾಜ ಅರಸು ಬಹಳ ಪುಣ್ಯಾತ್ಮ. ಇವತ್ತು ಕೂಡ ಎಷ್ಟು ಜನ ಮುಖ್ಯಮಂತ್ರಿಗಳು ಬರ್ತಾರೆ. ನಾವು ಯಾವ ಮುಖ್ಯಮಂತ್ರಿಗಳ ಜಯಂತಿನೂ ಆಚರಿಸಲ್ಲ, ಆದರೆ ದೇವರಾಜ ಅರಸು ಅವ್ರ ಜಯಂತಿನ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಯಾಕೆ? ಹಿಂದುಳಿದವರಿಗೆ, ಮುಸ್ಲಿಮರಿಗೆ, ದಲಿತರಿಗೆ, ಏನಪ್ಪ ಮಲವರ ಪದ್ಧತಿ ಇತ್ತಲ್ಲ, ಜೀತ ಪದ್ಧತಿ ಇತ್ತಲ್ಲ, ಅದನ್ನೆಲ್ಲ ಹೋಗ್ಲಾಡಿಸ್ತಾರೆ. ಅವರು ಮೈಸೂರು ಅರಸರ ಕುಟುಂಬದವರೇ, ಸಂಬಂಧಿಕರೇ ಅವರು. ಆದರೂ ಕೂಡ ಅವರು ಮೈಸೂರನ ಹೆಸರನ್ನ ತೆಗೆದು ಕರ್ನಾಟಕ ಅಂತ ಕೊಡ್ತಾರೆ. ಪುಣ್ಯಾತ್ಮ ನೆನೆಸ್ಕೋಬೇಕು ನಾವು. ಯಾರನ್ನ? ದೇವರಾಜ ಅರಸು ಅವ್ರನ್ನ. ಮತ್ತೆ
ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶಸ್ಥರು ಯಾರು? ವಿಷ್ಣುವರ್ಧನ್ ಚಿತ್ರ ಮಾಡಿದ್ರಲ್ಲ, ಏನೋ ಹೆಸರದು, ಕದಂಬರು ಅಲ್ವಾ? ಮಯೂರ ವರ್ಮ, ಪಲ್ಲವರ ಮಯೂರ ವರ್ಮ, ಕದಂಬರನ್ನ ಮರೆಯಕ್ಕಾಗುತ್ತಾ ನೀವು? ಮರೆಯಕ್ಕಾಗುತ್ತಪ್ಪ? ನೋಡಿ, ಕೇರಳದಲ್ಲಿ ಹುಡ್ತಾರೆ ಶಂಕರಾಚಾರ್ಯರು, ಆದರೆ ಧರ್ಮ ಸ್ಥಾಪನೆ ಮಾಡೋದು ಶೃಂಗೇರಿಲಿ. ರಾಮಾನುಜಾಚಾರ್ಯರು ತಮಿಳ್ನಲ್ಲಿ ಹುಡ್ತಾರೆ, ಮೇಲ್ಕೋಟೆಯಲ್ಲಿ ಬಂದು ಯಾವ ದೇವರ ಸ್ಥಾಪನೆ ಮಾಡ್ತಾರೆ? ನೀವೆಲ್ಲ ಚೆಲುವ ನಾರಾಯಣ ಸ್ವಾಮಿ ಅಂತ ಹೇಳ್ತೀರಾ, ಚೆಲುವಲ್ಲ, ಚೆಲುವಯ್ಯ ನಾರಾಯಣ ಸ್ವಾಮಿ. ಅಲ್ಲೊಬ್ಬ ದಲಿತ ಭಕ್ತ ಇರ್ತಾನೆ ಚೆಲುವಯ್ಯ ಅಂತೇಳಿ, ಈ ಮುಂದೆ ಇದೇ ಹೆಸರಲ್ಲಿ ಅಂತೇಳಿ ಚೆಲುವಯ್ಯ ನಾರಾಯಣ ಸ್ವಾಮಿ ಅಂತ ಇಟ್ಕೋತಾರೆ. ನಿಮಗೆ ಗೊತ್ತಿರಲಿ, ಅಂಬೇಡ್ಕರ್ ಒಬ್ಬ ಉಪಾಧ್ಯಾಯರ ಹೆಸರು, ಅದು ಬ್ರಾಹ್ಮಣ ಉಪಾಧ್ಯಾಯರು. ಭೀಮರಾವ್ ಕಾಲೇಜ್ ಸ್ಕೂಲ್ಗೆ ಬಂದಾಗ ಆತನ ಊಟ ಕೊಡ್ತಾ ಇರ್ತಾರೆ, ಆತ ಮಳೆಯಲ್ಲಿ ನೆನ್ಕೊಂಡು ಬಂದಾಗ ಆತನ ತಲೆಯೆಲ್ಲ ಸೌರಿ ಆತನನ್ನು ಕುಂಡಿಸ್ತಾ ಇರ್ತಾರೆ. ಕೊನೆಗೆ ನನ್ನ ಗುರುಗಳ ಹೆಸರು ಇಟ್ಕೋಬೇಕು ಅಂತೇಳಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಆಗ್ತಾರೆ. ಇವತ್ತು ನೀವು ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಹೇಳ್ತಾ ಇದಿರಲ್ಲ, ಅಂಬೇಡ್ಕರ್ ಅನ್ನೋ ಹೆಸರು ಒಬ್ಬ ಬ್ರಾಹ್ಮಣ ಉಪಾಧ್ಯಾಯರ ಹೆಸರು, ತಿಳ್ಕೊಬಿಡಿ ಅದನ್ನ. ಇಡೀ ಜಗತ್ತಿನಲ್ಲೇ ಒಬ್ಬ ಗುರುಗಳ ಹೆಸರು ಇಟ್ಕೊಂಡಿರೋ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಡಾಕ್ಟರ್ B.R. ಅಂಬೇಡ್ಕರ್. ಗುರುಗಳ ಕೊಡುಗೆ ಹೆಂಗಿರ್ತದೆ ಅಂತ ಹೀಗೆ ದೇವರಾಜ ಅರಸು ಅವರು ನಾಮಕರಣವನ್ನ ಮಾಡ್ತಾರೆ. ಇಂದು 31 ಜಿಲ್ಲೆ ಇದೆ, 236 ತಾಲೂಕಿದೆ, 6.11 ಕೋಟಿ, ಹೆಚ್ಚು ಕಡಿಮೆ ನಾವು 7 ಕೋಟಿ ಹತ್ರ ಹೋಗ್ತಾ ಜನಸಂಖ್ಯೆ ಇದೆ ಅಲ್ವಾ? ಮೊದಲ ಸಂಸ್ಕೃತದಲ್ಲಿ ಚಿತ್ರವನ್ನು ತೆಗೆದಂಥವ್ರು G.V. ಅಯ್ಯರ್. ನಂಜನಗೂಡು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ G.V. ಅಯ್ಯರ್ ಅಂತ ಮನೆ ಇದೆ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸಂಸ್ಕೃತ ಚಿತ್ರ ತೆಗೆದಂಥವ್ರು G.V. ಅಯ್ಯರ್ ನಮ್ಮ ನಂಜನಗೂಡಿನವರು. ಇಡೀ ವಿಶ್ವಸುಂದರಿ ಪಟ್ಟವನ್ನು ತೆಗೆದುಕೊಂಡು ನಂಜನಗೂಡು ಅಲ್ಲೂ ಪುಡಿ ಇದೆಯಲ್ಲ, ಅವ್ರ ಮೊಮ್ಮಗಳು. ಇವತ್ತು ಕೂಡ ಅವ್ರ ಮನೆ ಇದೆ, ನೀವು ನಂಜನಗೂಡಲ್ಲಿ ಹೋದಾಗ ನೀವು ನೋಡ್ಬೋದು. ಅಂಬೇಡ್ಕರ್ ಅವ್ರ ಬಗ್ಗೆ ಮೊಟ್ಟ ಮೊದಲ PhD ಮಾಡಿದವರು ಕರ್ನಾಟಕದವರು. ಇಷ್ಟೆಲ್ಲ ಕರ್ನಾಟಕದ ಹಿರಿಮೆ ಇದೆಯಲ್ಲ, ನಾವು ಯಾವತ್ತೂ ಕೂಡ ಅದನ್ನ ಮರೆಯೋಕ್ಕಾಗಲ್ಲ, ನಾವು ಬಿಟ್ಕೊಡೋಕ್ಕಾಗಲ್ಲ. ನೋಡಿ, ರನ್ನ, ಪೊನ್ನ, ಜನ್ನ, ರತ್ನಾಕರ ವರ್ಣಿ, ಕುಮಾರವ್ಯಾಸ, ರಾಘವಂಕ, ಹರಿಹರ ಹೆಸರನ್ನ ನೀವು ಸಾಲಕ್ಕೂ ಹೇಳ್ಬೋದು. ಇಂಗ್ಲಿಷ್ನವ್ರ ಹೆಸರು ಹೇಳಿ ನೋಡೋಣ, ಹಂಗೆ ಹೇಳಕ್ಕಾಗತ್ತಾ ರೀ? ಶಿವಶರಣರೇ 350 ಜನ ಇದ್ದಾರೆ. ಎಷ್ಟು ವಚನಗಳು ಸಿಕ್ಕಿದೆ ಗೊತ್ತಾ ನಮಗೆ? ನಾನು ಡಿಗ್ರಿ ಓದುವಾಗ 15,000 ವಚನಗಳು ಸಿಕ್ಕಿತ್ತು, ಇವತ್ತು 25,000 ವಚನಗಳು ಸಿಕ್ಕಿವೆ. ಗೊತ್ತಿದೆ ನಿಮ್ಗೆ ಅದು? ಇಡೀ ಕರ್ನಾಟಕದಲ್ಲೇ ಸ್ವತಂತ್ರ ಧರ್ಮವನ್ನು ಕೊಟ್ಟವ್ರು ಯಾರು ಅಂದ್ರೆ ಬಸವಣ್ಣ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಲ್ವಾ? ನಿಜ ಅಲ್ವಪ್ಪ? ಯಾವ ಇಡೀ ಜಗತ್ತಿನ ಧರ್ಮಗ್ರಂಥ ಏನ್ ಹೇಳ್ತದೆ ನಿಮ್ಗೆ? ಧರ್ಮಗ್ರಂಥ ಏನ್ ಹೇಳ್ತದೆ? ಕೆಟ್ಟದ್ ಮಾಡಬೇಡ, ಒಳ್ಳೇದು ಮಾಡು, ಅಸೂಯೆ ಪಡಬೇಡ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ನಲ್ಲ. ಇವತ್ತು ನಾವು ಕಲ್ಯಾಣ ಕರ್ನಾಟಕ, ಬಸವಣ್ಣ ಅಂದ್ರೆ ಕನ್ನಡ, ಕನ್ನಡದ ಅಸ್ಮಿತೆ ಅಂತ ಹೇಳ್ತೀವಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನೋಡಿ, ಒಂದಿನ ಒಬ್ಬ ದಲಿತ ಬಚ್ಚಲಿ ಬಿದ್ದೋಗ್ಬಿಟ್ಟಿರ್ತಾನೆ, ಕಣ್ ಕಾಣ್ತಾ ಇರಲ್ಲ. ಯಾರನ್ನ ಮೇಲಿಕೆತ್ತಿ ಅಂತ ಕೂಗ್ತಾ ಇರ್ತಾನೆ, ಯಾರೂ ಬರೋದಿಲ್ಲ. ಆಗೊಬ್ಬ ವ್ಯಕ್ತಿ ಓಡ್ ಬಂದವನ್ನ ತಪ್ಪಿ ಎತ್ಕೋತಾರೆ. ಆ ಕುರುಡ ಬಸವಣ್ಣ ನೀನಾದ್ರೂ ಈಗ ಬಂದಿಲ್ಲಪ್ಪ ಅಂತ ಹೇಳ್ತಾನೆ. ಅರೆ, ನಾನು ಬಸವಣ್ಣ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದಾಗ, ನಮ್ಮನ್ನಲ್ಲದೆ ಇನ್ಯಾರಪ್ಪ ಮುಟ್ತಾರೆ ಅಂತ ಹೇಳ್ತಾರೆ. ಅವತ್ತು ದಲಿತರನ್ನ ಮುಟ್ತಿರ್ಲಿಲ್ಲ, ಬೀದಿಗೆ ಬಿಡ್ತಿರ್ಲಿಲ್ಲ, ನೀರನ್ನ ಕುಡಿಯೋಕೆ ಕೊಡ್ತಿರ್ಲಿಲ್ಲ ಅಂತ ಒಬ್ಬ ಕುರುಡ ದಲಿತನನ್ನ ಬಸವಣ್ಣ ಒಪ್ಕೊಳ್ತಾನೆ. ಅಂದ್ರೆ ನಿಮ್ಮ ಒಳಗಡೆ ಏನು ಹೈಸ್ಕೂಲಲ್ಲಿ ನೀವು ಪಾಠ ಕಲ್ತ್ಕೊ ಬರ್ತಿರೋ, ನಿಮ್ಮ ಒಳಗಡೆ ಒಬ್ಬ ಬಸವಣ್ಣ ಇದ್ದಾನೆ, ನಿಮ್ಮ ಒಳಗಡೆ ಒಬ್ಬ ಬುದ್ಧ ಇದ್ದಾನೆ, ನಿಮ್ಮ ಒಳಗಡೆ ಒಬ್ಬ ಅಂಬೇಡ್ಕರ್ ಇದ್ದಾರೆ, ನಿಮ್ಮ ಒಳಗಡೆ ಒಬ್ಬ ಸ್ವಾಮಿ ವಿವೇಕಾನಂದ ಇದ್ದಾರೆ, ನಿಮ್ಮ ಒಳಗಡೆ ಒಬ್ಬ ಮಹಾತ್ಮ ಗಾಂಧೀಜಿ ಇದ್ದಾರೆ, ನಿಮ್ಮ ಒಳಗಡೆ ಒಬ್ಬ ಕುವೆಂಪು ಇದ್ದಾರೆ. ನೀವು ಕಲ್ತು ಬಂದಾಗ ನಂತರ ಬಂದು ನಿಂತ್ಕೋಬೇಕು. ಚಾಮರಾಜನಗರದ ಯಾವುದೋ ಒಬ್ಬ ಮೂಲೆಯಲ್ಲಿರುವಂತ ಒಬ್ಬ ನಾಗಶೆಟ್ರು ಅನ್ನುವಂಥ ನಿಮ್ಮ ಮುಖ್ಯೋಪಾಧ್ಯಾಯರನ್ನ ಕರೆಸ್ತಾರೆ. ಯಾಕೆ ಕರೆಸ್ತಾರೆ ಅವರು? 4 ವಿಚಾರ ನಮ್ಮ ಮಕ್ಕಳಿಗೆ ಹೇಳಲಿ ಅಂತ ಅಲ್ವಾ? ಗೊತ್ತಿದೆ ನಿಮ್ಗೆ? ಮಳೆಗಳು ಬೀಳ್ತಾ ಇರ್ತವೆ. ಸ್ವಾತಿ ಮಳೆ ಗೊತ್ತಾ ನಿಮ್ಗೆ? ನೋಡಿ, ಸ್ವಾತಿ ಮಳೆ ಹನಿ ಬೀಳ್ತಾ ಇರ್ತದೆ. ನೆಲಕ್ಕೆ ಬಿದ್ದರೆ ಒಂದಷ್ಟೇ ಮಳೆ ಹುಯ್ತಾ ಇದೆ, ಏನಾದ್ರೂ ಪರಿಮಳ ಬೀಳ್ತಾ ಇದೆ ಅಂತ ಹೇಳ್ತೀನಿ. ಅದೇ ಕಾದ ಕಪ್ಪಳಕ್ಕೆ ಬಿದ್ದುಬಿಟ್ರೆ ಆ ಮಳೆ ಹನಿನೇ ನಿಮ್ಗೆ ಗೊತ್ತಾಗೋದಿಲ್ಲ. ಅದೇ ಸಮುದ್ರದ ಒಂದು ಕಪ್ಪೆ ಚಿಪ್ಪು ಬಿದ್ದುಬಿಟ್ರೆ ಆ ಕಪ್ಪೆ ಚಿಪ್ಪೊಳಗಡೆ ಹೋಗಿ ಆ ಸ್ವಾತಿ ಹನಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಮುತ್ತಾಗ್ಬಿಡ್ತದೆ. ಅದಕ್ಕೆ ಎಷ್ಟು ಬೆಲೆ ಬರ್ತದೆ. ಅತ್ತಿಗೂಡಲು ಓದಂತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸ್ವಾತಿ ಮುತ್ಕೊಳ್ಳಬೇಕು. ನೀವು ಏನಾಗಬೇಕು? ಸ್ವಾತಿ ಮುತ್ಕೊಳ್ಳಬೇಕು.
ಇಡೀ ಜಗತ್ತಿನ, ಇಡೀ ಕರ್ನಾಟಕ, ಇಡೀ ಭಾರತ ತುಂಬ ನಾನು ಹತ್ತಿಗೂಡಿನ ವಿದ್ಯಾರ್ಥಿ ಅಂತ ಹೇಳುವಂತ ಹೆಮ್ಮೆ ನಿಮ್ಗಿರ್ಬೇಕು. ಅಮೆರಿಕ ಆ ಕಡೆ ಆಡಳಿತ ಮಾಡಕ ಹೋಗಿದ್ರೆ ನಿಜವಾಗ್ಲೂ ಕೂಡ ಇಡೀ ಜಗತ್ತಿನ ತುಂಬ ಪಂಪ, ರನ್ನ, ಬಸವಣ್ಣ, ಹರಿಹರ ಇರ್ತಾ ಇದ್ರು. ನಿಮ್ ಶೇಕ್ಸ್ಪಿಯರ್ ಇರ್ತೀನಿಲ್ಲ, ಓಮರು ಇರ್ತೀನಿಲ್ಲ, ವರ್ಜಿಲು ಇರ್ತೀನಿಲ್ಲ, ಡಾಂಟೆನು ಇರ್ತೀನಿಲ್ಲ. ಎಂತ ಶ್ರೇಷ್ಠ ಕಾವ್ಯಗಳು ಗೊತ್ತೇನ್ರಿ ರಾಮಾಯಣ, ಮಹಾಭಾರತ. ಇವತ್ತು ಇಡೀ ರಾಮಾಯಣವನ್ನ ಜಗತ್ತಿನ ಎಲ್ಲ ಧರ್ಮದವರು ಒಪ್ಕೋತಾ ಇದ್ದಾರೆ. ಮುಸಲ್ಮಾನರು ಒಪ್ಕೋತಾ ಇದ್ದಾರೆ, ಕ್ರೈಸ್ತರು ಒಪ್ಕೋತಾ ಇದ್ದಾರೆ. ಏನಪ್ಪ, ಏನು ಇಂಥ ಕಾವ್ಯ 3100 ವರ್ಷದ ಹಿಂದೆ ಬಂತಲ್ಲ ಅಂತ. ಇನ್ನು ಬಸವಣ್ಣನ ಮಾತುಗಳು, ಅಂಬೇಡ್ಕರ್ ಹೇಳ್ತಾರೆ, ನಾನೇನಾದರೂ ಸಂವಿಧಾನ ಬರೆಯಕ್ಕಿಂತ ಮುಂಚಿತವಾಗಿ ಬಸವಣ್ಣನ ವಚನಗಳನ್ನ ಬರೆದಿದ್ರೆ ನನ್ನ ಸಂವಿಧಾನ ಇನ್ನೂ ಕೂಡ ಬಲಿಷ್ಠವಾಗ್ತಿತ್ತು ಅಂತ ಹೇಳ್ತಾರೆ. ನೋಡಿ, ಮಹಾತ್ಮ ಕನಕದಾಸರು ಕುಲ ಕುಲವೆಂದು ಒಡೆದಾಡದಿಡಿ, ನಿಮ್ಮ ಕುಲದ ನೆಲೆಯ ಪಲ್ಲಿರ ಉಚ್ಚಪ್ಪಗಳಿರ. ಗಾಳಿಗೆ ಯಾವ ಕುಲ, ಬೆಂಕಿಗೆ ಯಾವ ಕುಲ, ನಾವಿರೋ ನೆಲಕ್ಕೆ ಯಾವ ಕುಲ ಇದೆಯಾ? ಇದೆಯಾ? ನೀವು ಕೂತಿರೋ ನೆಲಕ್ಕೆ ಕುಲ ಇದೆಯಾ? ಜಾತಿ ಇದೆಯಾ? ಚಪ್ಪಲಿ ತುಳಿಸ್ಕೊತದೆ, ಉಗಿದ್ರು ಉಗಿಸ್ಕೊತದೆ. ನಾವು ಮಾಡಬಾರ್ದೆಲ್ಲ ಮಾಡ್ತಾ ಇರ್ತೀವಿ, ಆದರೂ ಕೂಡ ಭೂಮಿ ತಾಯಿ ಅಂತ ಕರಿತಿರ್ತೀವಿ. ನಿಜ? ತಾಳ್ಮೆ ಅದು ಕಲಿಸೋದು ಯಾವುದು? ಕನ್ನಡ ಭಾಷೆ. ಒಬ್ಬ ವ್ಯಕ್ತಿ ನಿಮ್ಮೂರಲ್ಲಿ ಅವನು 150 ವರ್ಷ ಬದುಕನಂದ್ರೆ ದಿನ ಹೋಗಿ ನೋಡ್ತೀರಾ ನೀವು? 150 ವರ್ಷ ಬದುಕನ, ಅಜ್ಜಿ ನೋಡು 200 ವರ್ಷ ಬದುಕನೆ, ಹೋಗಿ ನೋಡಲ್ವ ನೀವು? 2000 ವರ್ಷದಿಂದ ಭಾಷೆ ಬದುಕ್ತಾ ಇದೆ ಅಂತಂದ್ರೆ ಆ ಭಾಷೆಗೆ ಶಕ್ತಿ ಇರಬೇಕು, ಎಂತ ತಾಕತ್ ಇರಬೇಕು. ಏನಪ್ಪ, ಯಾವ ಮೋಹನ ಮುರುಳಿ ಕರೆಯಿತೋ ನಿನ್ನ ದೂರ ತೀರಕ್ಕೆ, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣಿಗೆ. ಕೇಳಿದಿರ ಹಾಡು? ಅಡಿಗರು ಬರೆಯೋದು ಅಲ್ವಾ? ಕಾಣದ ಕಡಲಿಗೆ ಅಮ್ಮಲಿಸಿದೆ ಮನ, ಸೇರಬಲ್ಲನೆ ಕೂಡಬಲ್ಲನೆ ಒಂದು ದಿನ ಅಂತ ಹೇಳ್ತಾರಲ್ಲ. ಆ ಭಾವಗೀತೆಗಳನ್ನ ಬೇರೆ ಭಾಷೆ ನೀವು ನೋಡಕ್ಕಾಗುತ್ತಾ? ನೋಡಕ್ಕಾಗುತ್ತಂದ್ರ? ಅದಕ್ಕೆ ಕನ್ನಡ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಜನಸಮುದಾಯ ಇದೆ, ಅದರದೇ ಆದಂಥ ಒಂದು ಭಾಷೆ ಇದೆ, ಅದರದೇ ಆದಂಥ ಒಂದು ಭೂಮಿ ಇದೆ. ಕೊನೆಯದಾಗಿ ಪಂಪ ಹೇಳ್ತಾನೆ, ನೆಲಸುಗೆ ನಿನ್ನ ವಕ್ಷದೊಳೆ ನಿಚಲಾಮಿ ಬಟಕಟ್ಕ ಮಂಡಲೋತ್ಪಲವನ ವಿಭ್ರಮ ಭ್ರಮರಿ ಮನೋಹರಿ ರಾಜಲಕ್ಷ್ಮಿ ಭೂವಲಯ ಮಣ್ಣಯ್ಯ ನಿತ್ಯನ್ ನಿನಗಿತ್ತೇನಿದೆ ಯಾವುದಣ್ಣ ನೀನೊಲಿದ ಲತಾಂಗಿಗೆ. ದಯಮಾಡಿ ಯಾವತ್ತೂ ಕೂಡ ನೀವು ಹೆಣ್ಣು, ಹೊನ್ನು, ಮಣ್ಣು ಇವು ಮೂರಕ್ಕೂ ಆಸೆ ಪಡಬೇಡಿ. ಗಂಡು ಮಕ್ಕಳಾದ್ರೆ ಹೆಣ್ಣು, ಹೊನ್ನು, ಮಣ್ಣು. ಹೆಣ್ಮಕ್ಳಾದ್ರೆ ಗಂಡು, ಹೊನ್ನು, ಮಣ್ಣು. ಇವು ಮೂರಕ್ಕೂ ಆಸೆ ಪಡದೆ ಒಂದು ಹಂತಕ್ಕೆ ಹೋಗಿ, ಅವೇ ನಿಮ್ಮನ್ನು ಹುಡುಕೊಂಡು ಬರ್ತವೆ. ಯಾವತ್ತೂ ಕೂಡ ಶಾರದೆ, ಯಾವತ್ತೂ ಕೂಡ ವಿದ್ಯೆ ಮುಂಬಾಲಿಂದ ಬರ್ತಾಳೆ, ಹಿಂಬಾಲಿಂದ ಯಾವತ್ತೂ ಶಾರದಾಂಬೆ ಬರೋದಿಲ್ಲ. ಯಾವತ್ತೂ ಸರಸ್ವತಿ ಮುಂಬಾಗಿಲಿಂದ ಬರ್ತಾಳೆ. ಆ ಥರದ ಒಂದು ವಿದ್ಯೆ ನಿಮ್ದಾಗಲಿ. ತುಂಬ ಪಾಪ ನೀವೆಲ್ಲ ಭಾಳ ಲಾಸ್ಟಲ್ಲಿ ನಿಮ್ಗೊಂದು ಮಾತಾಡಬೇಕು. ನಾನು ಎಲ್ಲೇ ಹೋದ್ರೂ ಕೂಡ ಕಾರ್ಯಕ್ರಮಗಳಿಗೆ ಫಸ್ಟ್ ನಾನು ಮಾತಾಡ್ತಿದ್ದೆ, ಆಮೇಲೆ ಬೇರೆಯವ್ರ ಮಾತು ಕೇಳಿಸ್ಕೊತಿದ್ದೆ. ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಫಸ್ಟ್ ನಿಮ್ಮ ಮಾತುಗಳೆಲ್ಲ ಕೇಳ್ಕೊಂಡೆ, ಕೊನೆಯಲ್ಲಿ ನಾನು ಮಾತಾಡಿದೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಆಮೇಲೆ ಹೆಚ್ಚು ಕಡಿಮೆ ನಾನು 8 ಗಂಟೆ 8 ಕಾಲಿಗೆಲ್ಲ ತಿಂಡಿ ಮಾಡ್ಕೊಂಡು ಪ್ರಿಯಪಟ್ಟ ಬಂದ್ಬಿಡ್ತಿದ್ದೆ. ಇವತ್ತು ಅವ್ರು ಹೇಳಿದ್ರು, ನಾಕ್ಷಾಟ ಸರ್ ಸದ್ಯ ಬಾಳೆಹಣ್ಣು ತಂದು ಕೊಟ್ಟರು, ಸಮಾಧಾನ ಆಯಿತು. 1-2 ಸಲ ನೀರು ಕುಡಿದೆ, ಸಮಾಧಾನ ಆಯಿತು. ಆ ಥರ ಏನು ಅನ್ಕೊಳಕ್ ಹೋಗ್ಬಿಡಿ ಸರ್. ಇದೊಂದು ವಿಶೇಷ ಕಾರ್ಯಕ್ರಮ. ಮತ್ತೆಲ್ಲ ನಾವೆಲ್ಲರೂ ಕೂಡ ಕನ್ನಡಿಗರು. ಕನ್ನಡಕ್ಕೋಸ್ಕರ ನಾವು ಒಂದಷ್ಟು ಸಮಯವನ್ನು ಕೊಡಬೇಕು. ಯಾಕಂದರೆ ಕನ್ನಡ ಈ ನೆಲ ಇದೆಯಲ್ಲ ಭಾಳ ಶ್ರೇಷ್ಠ ನೆಲ. ನನ್ನ ಹೆಂಡತಿ ರಾತ್ರಿ ಒಂದು ಕವನ ಬರೆದಿದ್ದೆ ಹೆಣ್ಮಕ್ಳಿಗೋಸ್ಕರ. ಆ ಕವನವನ್ನು ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಆ ಕವನ ಹೇಗಿದೆ ಅಂತ. ಹೆಣ್ಮಕ್ಳು ನೋಡ್ರಿ. ಇರಬೇಕಿತ್ತು ನನಗೂ ಒಂದು ಹೆಣ್ಣು ಮಗು, ಇರಬೇಕಿತ್ತು ನನಗೂ ಒಂದು ಹೆಣ್ಣು ಮಗು, ನನಗೂ ಇರಬೇಕಿತ್ತು ಒಂದು ಹೆಣ್ಣು ಮಗು, ಕಾಲಿಗೆ ಗೆಜ್ಜೆಯ ಕಟ್ಟಲಿಕ್ಕೆ, ಇಂಪಾದ ದನಿಯ ಕೇಳಲಿಕ್ಕೆ, ಬಣ್ಣ ಬಣ್ಣದ ಬಟ್ಟೆಯ ಹಾಕಲಿಕ್ಕೆ, ತರಾವರಿ ಜಡೆಯ ಹೆಣೆಯಲಿಕ್ಕೆ, ಹಣೆಯಲ್ಲಿ ಬಣ್ಣ ಬಣ್ಣದ ಬಿಂದೆ ಇಡಲಿಕ್ಕೆ ಇರಬೇಕಿತ್ತು ನನಗೂ ಒಂದು ಹೆಣ್ಣು ಮಗು, ನನಗೂ ಇರಬೇಕಿತ್ತು ಒಂದು ಹೆಣ್ಣು ಮಗು. ತಾಯಿಯ ಕೆಲಸಕ್ಕೆ ಜೊತೆಯಾಗಿ, ತಂದೆಯ ಪ್ರೀತಿಗೆ ಪಾತ್ರಳಾಗಿ,
ಅಜ್ಜ ಅಜ್ಜಿಯ ಅಕ್ಕರೆಯ ಮಗುವಾಗಿ, ಅಣ್ಣನಿಗೆ ಮುದ್ದಿನ ತಂಗಿಯಾಗಿ, ತಮ್ಮನಿಗೆ ಎರಡನೆಯ ತಾಯಿಯಾಗಿ ನನಗೂ ಇರಬೇಕಿತ್ತು ಒಂದು ಹೆಣ್ಣು ಮಗು. ನನಗೂ ಇರಬೇಕಿತ್ತು ಒಂದು ಹೆಣ್ಣು ಮಗು. ಸಂಗೀತದ ಮಾಧುರ್ಯವ ಸವಿಯಲಿಕ್ಕೆ, ವೀಣೆಯ ಜೈಂಕಾರ ಪ್ರತಿನಿಧಿಸುವಕ್ಕೆ, ಭರತನಾಟ್ಯದ ನಂಟನ್ನು ಅಚ್ಚೊತ್ತಲಿಕ್ಕೆ, ಮೂಗುತಿ ಆಭರಣ ಅಲಂಕಾರ ಮಾಡಲಿಕ್ಕೆ, ತಂದೆಗೆ ತಾಯಿಯ ಭಾವನೆಯನ್ನು ಅರ್ಥ ಮಾಡಿಸಲಿಕ್ಕೆ, ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಕನ್ಯಾದಾನ ಮಾಡಲಿಕ್ಕೆ, ವಯಸ್ಸಾದ ಕಾಲದಲ್ಲಿ ಆಗೀಗ ಬಂದು ನೋಡಲಿಕ್ಕೆ ನನಗೂ ಇರಬೇಕಿತ್ತು ಒಂದು ಹೆಣ್ಣು ಮಗು. ಇರಬೇಕಿತ್ತು ನನಗೂ ಒಂದು ಹೆಣ್ಣು ಮಗು. ಜೈ ಕನ್ನಡ ಮಾತೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆ.